ಪರಮಾತ್ಮ ಈ ಅಪರೂಪವಾದಂಥ ಪರಮಶ್ರೇಷ್ಠವಾದಂಥ ಮನುಷ್ಯ ಜನ್ಮವನ್ನು ಯಾವುದಕ್ಕಾಗಿ ನಮಗೆ ಕೊಟ್ಟಿದ್ದಾನ ಅಂತಕ್ಕಂಥದ್ದು ಸ್ವಲ್ಪ ವಿಚಾರ ಮಾಡಿದರೆ, ಪರಮಾತ್ಮ ಈ ಶ್ರೇಷ್ಠವಾದಂಥ ನರಜನ್ಮವನ್ನು ಕೊಟ್ಟಿದ್ದು ಪರಮಸತ್ಯ ಪರಮಾತ್ಮನನ್ನು ಅರಿತು ಆನಂದಿಸಿ ಮುಕ್ತಿಯನ್ನು ಪಡೀಲಿಕ್ಕೆ ಕೊಟ್ಟಿದ್ದಾನೆ. ಪ್ರತಿಯೊಬ್ಬರ ಬದುಕಿನ ಉದ್ದೇಶದ ಹಿಂದೆ ಏನು ಅಡಿಗೆದ ಅಂತ ಕೇಳಿದ್ರೆ, ಶಾಂತಿ ಸುಖವನ್ನು ಬಯಸಿ ಮನುಷ್ಯ ತನ್ನ ಜೀವನವನ್ನು ಪ್ರಾರಂಭಿಸಿದಾನೆ. ಪ್ರತಿಯೊಬ್ಬ ವ್ಯಕ್ತಿಗೆ ಕೇಳಿದ್ರೆ ಯಾವ ಕಾರಣಕ್ಕಾಗಿ ಉದ್ಯೋಗ, ಯಾವ ಕಾರಣಕ್ಕಾಗಿ ವ್ಯವಸಾಯ ಅಂತ ಕೇಳಿದ್ರೆ ಆನಂದಕ್ಕಾಗಿ, ಆರಾಮಿರಬೇಕಂತಾನೆ. ಪ್ರತಿಯೊಬ್ಬರ ಜೀವನದ ಉದ್ದೇಶ ಆನಂದಕ್ಕಾಗಿ. ಆದರೆ ಆನಂದ ಯಾಕೆ ಸಿಗ್ತಾ ಇಲ್ಲ? ಆನಂದಕ್ಕೆ ಏನು ಅಡ್ಡಿಯಾಗ್ಯದ ಅಂತ ಕೇಳಿದ್ರೆ, ಮನುಷ್ಯನಲ್ಲಿರ್ತಕ್ಕಂಥ ಅಹಂಕಾರ ಮಮಕಾರಗಳು ಮತ್ತು ಅರಿಷಡ್ವರ್ಗಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತಕ್ಕಂಥದ್ದು ಮನುಷ್ಯನ ಶಾಂತಿಗೆ, ಆನಂದಕ್ಕೆ ಅಡ್ಡಿಯಾಗಿದ್ದಾವೆ. ಅದರೊಳಗೆ ವಿಶೇಷವಾಗಿ ಕಾಮ, ಕ್ರೋಧ, ಲೋಭ ಇವು ನರಕದ ಬಾಗಿಲುಗಳು ಅಂಥೇಳಿ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ. ಕಾಮ, ಕ್ರೋಧ, ಲೋಭಶ್ಯ ನರಕಶ್ಯ ದ್ವಾರ ಅಂಥೇಳಿ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ. ಅದರೊಳಗೆ ವಿಶೇಷವಾಗಿ ಮತ್ತೆ ಅದರೊಳಗೆ ಲೋಭ ಅಂತಕ್ಕಂಥದ್ದು ಮನುಷ್ಯನನ್ನು ಸರ್ವ ಪಾಪಗಳನ್ನು ಮಾಡಕ್ಕೆ ಹಚ್ಚುವಂಥ ಮಹಾ ದುರ್ಗುಣದಲ್ಲಿ ಯಾವುದಾದ್ರೂ ದುರ್ಗುಣ ಇದ್ದರೆ ಅದು ಲೋಭ ಅಂಥೇಳಿ ಶಾಸ್ತ್ರದಲ್ಲಿ ಹೇಳ್ಕೋತ ಬಂದಿದ್ದಾರೆ. ಶ್ರೀಮನ್ ನಿಜಗುಣ ಶಿವಗಳು ಕೂಡ ತಮ್ಮ ಕೈವಲ್ಯ ಪದ್ಧತಿಯಲ್ಲಿ ಲೋಭದ ಕುರಿತು ಒಂದು ಮಾತನ್ನು ಹೇಳ್ತಾರೆ. ಕಡು ಲೋಭದಿಂದ ದುರ್ಗುಣ ಅನ್ಯಮುಂಟೆ ಅಂತ ಕೇಳ್ತಾರೆ ಅವರು. ನಿಜಗುಣ ಬರೀತಾರೆ, ಈ ಕಡು ಲೋಭದಕ್ಕಿಂತ ಮತ್ತೊಂದು ನಿನಗೆ ದುರ್ಗುಣ ಬೇಕೇನೋ ಅಂಥೇಳಿ. ಎಲ್ಲ ದುರ್ಗುಣಗಳ ತಾಯಿ ಯಾವುದಾದರೂ ಇದ್ರೆ ಅದು ಕಡು ಲೋಭ. ಒಂದು ಲೋಭ ನಿನ್ನಲ್ಲಿ ಇತ್ತು ಅಂತಂದರೆ ಅದು ನಿನಗೆ ಸರ್ವ ಪಾಪವನ್ನು ಮಾಡಿಸ್ತದೆ, ಕೊಲೆ ಮಾಡಿಸ್ತದೆ, ಸುಳ್ಳು ಹೇಳಿಸ್ತದೆ, ಅತ್ಯಾಚಾರ ಮಾಡಿಸ್ತದೆ, ಕಾಮ ತರಿಸ್ತದೆ, ಎಲ್ಲವನ್ನು ತರಿಸುವಂಥ ಸಾಮರ್ಥ್ಯ ಅಷ್ಟು ದುರ್ಗುಣಕ್ಕದ ಅದು ಲೋಭ ಅಂತಕ್ಕಂಥದ್ದು. ಮತ್ತದು ಕಡು ಲೋಭ. ಈ ಲೋಭಕ್ಕೆ ಕಡು ಲೋಭಕ್ಕೆ ಏನು ವ್ಯತ್ಯಾಸ ಅಂತಂದರೆ, ಈ ಲೋಭಿ ಮನುಷ್ಯ ಗಳಿಸ್ತಾನೆ, ಆದರೆ ತಾನು ಗಳಿಸಿದ್ದು ಮತ್ತೊಬ್ಬರಿಗೆ ಅನ್ಯರಿಗೆ ಯಾರಿಗೆ ಕೊಡದೇನೆ ಸತ್ಕರ್ಮಕ್ಕೆ ಉಪಯೋಗಿಸದ್ದೇನೆ ತಾನೇ ಒಂದಿಷ್ಟು ಖರ್ಚು ಮಾಡ್ತಾನೆ. ಇವನಿಗೆ ಲೋಭಿ ಅಂತ ಕರೀತಾರೆ. ಆದರೆ ಕಡು ಲೋಭಿ ಅಂತಂದ್ರೆ ಗಳಿಸ್ತಾನ, ಅದು ಹೆಂಗೆ ಗಳಿಸ್ತಾನ ಗೊತ್ತಿಲ್ಲ. ಧರ್ಮದಿಂದ ಗಳಿಸ್ತಾನೋ ಅಧರ್ಮದಿಂದ ಗಳಿಸ್ತಾನೋ, ಯಾರ್ದು ಕುತ್ತಿಗೆ ಕೊಯ್ದು ಗಳಿಸ್ತಾನೋ ಗೊತ್ತಿಲ್ಲ. ಒಟ್ಟು ಹಣ ಗಳಿಸೋದೇ ಆತನ ಜೀವನದ ಉದ್ದೇಶ. ಆ ಹಣವನ್ನು ಗಳಿಸಿ ತಾನೂ ಬಳಸೋದಿಲ್ಲ, ಅನ್ಯರಿಗೂ ಅದನ್ನು ಬಳಸೋಕೆ ಕೊಡೋದಿಲ್ಲ. ಹೆಂಗೆ ಅಂತ ಕೇಳಿದ್ರೆ, ತಾವೆಲ್ಲ ನೋಡಿರ್ತೀರಿ, ಈ ದನಗಳತ್ತಿರ್ತಕ್ಕಂಥ ಪ್ರಾಣಿಗಳತ್ತಿರ್ತಕ್ಕಂಥ ಹೊಟ್ಟಿರ್ತದಲ್ಲ, ಹೊಟ್ಟ, ಆ ಹೊಟ್ಟಿನೊಳಗೊಂದು ನಾಯಿ ಕೂತಿರ್ತದೆ. ನಾಯಿ ಹೊಟ್ಟನ್ನಂತೂ ತಿನ್ನಂಗಿಲ್ಲ, ಆದರೆ ಯಾವುದಾದ್ರು ಪ್ರಾಣಿಗಳು ಹೊಟ್ಟೆ ತಿಲ್ಲಕ್ಕೆ ಬಂದಂದ್ರೆ ಅವಕ್ಕೂ ತಿನ್ನಗೊಡಂಗಿಲ್ಲ. ಆ ರೀತಿಯಾಗಿ ಇರ್ತಕ್ಕಂಥ ಕಡುಲೊಬ್ಬ ವ್ಯಕ್ತಿ ಅಂತಕ್ಕಂಥದ್ದು. ಜೀವನದಲ್ಲಿ ಒಬ್ಬೊಬ್ಬರು ಎಷ್ಟು ಜಿಪುಣರಿರ್ತಾರ ಅಂತ ಕೇಳಿದ್ರೆ, ಒಂದೂರಲ್ಲಿ ಒಂದು ಗಂಡ ಹೆಂಡತಿ ಇದ್ದರು. ಎಷ್ಟು ಜಿಪುಣ ಅಂತಂದರೆ, ಒಂದು ಊದಿನ ಕಡ್ಡಿಯನ್ನು ಒಂದು ತಿಂಗಳು ಮಾಡ್ತಿದ್ರು ಅವರು. ಸುಮ್ಮನೆ ಹಿಂಗೆ ಬೆಳಗ್ಗೆ ಆರಿಸಿಟ್ಟು ಬಿಡೋದು. ಅವ್ರು ಅಂತಿದ್ರು, ದೇವರೇನು ಊದಿನ ಕಡ್ಡಿ ವಾಸ ತಗೋತಾನೇನು ಅಂತಿದ್ರು ಅವರು. ಒಂದು ದಿವಸ ಆತ ಯಾವುದೋ ಒಂದು ಊರಿಗೆ ಹೋಗ್ಬೇಕಾಗಿತ್ತು. ನಸುಕಿನ ಜಾವ ಎದ್ದು ಮನೆಯಲ್ಲಿ ದೀಪ ಹಚ್ಚಿ ತನ್ನ ಕಾರ್ಯಗಳನ್ನು ಮುಗಿಸ್ಕೊಂಡು ಹೊಂಟಿದ್ದ. ಹೋಗಬೇಕಾದ್ರೆ ದೀಪ ಹಚ್ಚೋದು ಆರಿಸೋದು ಮರ್ತಿದ್ದ. ಹೆಂಡತಿ ಮನೆಗಿದ್ಲು. ಅವ ಸುಮಾರು 4-5 ಕಿಲೋಮೀಟರ್ ದೂರ ಹೋಗಿದ್ದ. ಅವಾಗ ನೆನಪಾಯ್ತು, ಯಪ್ಪ ದೀಪ ಆರಿಸಲಿಲ್ಲಲ್ಲ, ಅದ್ರಾಗ ಎಷ್ಟು ಎಣ್ಣೆ ಉರಿದಿರ್ತದ, ಎಷ್ಟು ಖರ್ಚಾಗಿರ್ತದ ಅಂತ ವಿಚಾರ ಆಯಿತು. ಅಷ್ಟೊತ್ತಿಗೆ ತನ್ನ ಹೆಂಡತಿ ಎದ್ದು ದೀಪ ಆರಿಸಿ ಮತ್ತೆ ಮನ್ಕೊಂಡಿದ್ಲು. ಈ ಪ್ರಾಣಿ ಹೋಗಿತ್ತಲ್ಲ 4-5 ಕಿಲೋಮೀಟರ್ ಹೊಳ್ಳಿ ನಡ್ಕೋತ ಬಂದ. ಎದಕ್ಕೆ? ಒಂದಿಷ್ಟು ದೀಪ ಆರಿಸ್ಲಕ್ಕ ಬಂದು ಬಾಗಲ ಬಡ್ದ. ಹೆಂಡತಿ ಎದ್ಲು. ಅಕ್ಕಿ ಅಂದ್ಲು, ಹೋಗಿದ್ರಿ ಮತ್ತ್ಯಾಕೆ ಹೊಳ್ಳಿ ಬಂದ್ರಿ, ಮತ್ತ್ಯಾಕೆ ಹೊಳ್ಳಿ ಬಂದ್ರಿ ಅಂತ ಕೇಳಿದ್ರೆ, ಇಲ್ಲ ದೀಪ ಹಚ್ಚಿ ಹೋಗಿದ್ದೆ, ಅದ್ರಾಗ ದೀಪದ ಎಷ್ಟು ಎಣ್ಣೆ ಖರ್ಚಾಗ್ತದ, ಅದಕ್ಕೆ ಹೋಗಿ ಆರ್ಸಕ್ಕೆ ಬಂದೀನಿ. ಎಷ್ಟು ಹುಚ್ಚದ್ರಿ ನಾನು. ನೀವು ಹೋಗೋದೇ ತಡ, ದೀಪ ಆರಿಸಿ ಮತ್ತೆ ಮನ್ಕೊಂಡು ಬಿಟ್ಟಿದ್ದೀನಿ. ನಿಮಗೆ ಬುದ್ಧಿಗಿದ್ದೆ ಆದ ಇಲ್ಲ? 4-5 ಕಿಲೋಮೀಟರ್ ನಡ್ಕೋತ ಹೋಗಿರಿ, ಹೊಳ್ಳಿ ನಡ್ಕೋತ ಬಂದಿರಿ, ಚಪ್ಪಲ್ ಎಷ್ಟು ಸೌದಿರ್ತಾವ, ಸ್ವಲ್ಪ ವಿಚಾರ ಮಾಡಿರಿ. ಅವಾಗ ಅವ ಅಂದ,
ನನಗೇನಷ್ಟು ತೀರಾ ಮಳ ಮಾಡಿದೆ ಏನಂದವ. ಹೋಗ್ಬೇಕಾದ್ರೆ ಕಾಲ ಹಾಕ್ಕೊಂಡಿದ್ದೆ, ಹೊಳ್ಳಿ ಬರ್ಬೇಕಾದ್ರೆ ಚಪ್ಪಲ್ ಸವಿತಾ ಅಂತ ಚಪ್ಪಲ್ ಬಗಲಾಗಿ ಹಿಡ್ಕೊಂಡು ಬಂದೀನಿ ಅಂದ. ಏನು ಮಾಡೋದು? ಎಷ್ಟು ಲೋಭ, ಎಷ್ಟು ಜಿಪುಣತನ, ಏನು ಸಾಧನೆ ಮಾಡೋಕ್ಕಾಗ್ತದೆ? ಪರಮಾತ್ಮ ಕೊಟ್ಟಿದ್ದನ್ನು ಒಂದಿಷ್ಟು ಪರಮಾತ್ಮ ಕೊಡಬೇಕಲ್ಲ. ಬಸವಣ್ಣನವರು ಬರೆದಾರೆ, ಏನಂತ ಬರೆದಾರೆ? ಪಾಪಿಯ ಧನ ಪ್ರಾಯಶ್ಚಿತ್ತ ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದೆಯ ಅಂತ ಬರೆದರು. ನಾಯಿಯ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದೆಯ. ಕೂಡಲ ಸಂಗಮ ದೇವರ ಶರಣರಿಗೆ ಅಲ್ಲದ ಅರ್ಥ ವ್ಯರ್ಥ ಕಂಡಯ್ಯ, ವ್ಯರ್ಥ ಕಂಡಯ್ಯ ಅಂತ ಬರೀತಾರೆ. ನಾವು ಜಿಪುಣತನ ಮಾಡಿ 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 ಗಳಿಸಿದ್ದು ಯಾರಿಗೆ? ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿತನಬೇಡ, ಮುಂದೆ ಕಟ್ಟಿಟ್ಟ ಬುತ್ತಿ ಸರ್ವಜ್ಞ ಅಂಥೇಳಿ ಶರಣರು ಬರೆದಾರ. ಸರ್ವಜ್ಞ ಹೇಳ್ತಾನೆ, ನಾವೆಲ್ಲ ಗಳಿಸಿ ಗಳಿಸಿ ಇಟ್ಟೇವಲ್ಲ, ಅದು ಯಾರಿಗೆ? ಅದು ಮತ್ತೊಬ್ಬರಿಗೆ. ಕೊಟ್ಟಿದ್ದು ಯಾರಿಗೆ? ಅದು ನನಗ ಅಂತಕ್ಕಂಥದ್ದು, ನನಗ ಅಂತಕ್ಕಂಥದ್ದು. ಜಗತ್ತಿನಲ್ಲಿ ಎರಡು ವ್ಯಕ್ತಿಗಳು, ಒಬ್ಬರು ಕೊಟ್ಟು ಹೋದವರು, ಇನ್ನೊಂದು ಇಟ್ಟು ಹೋದವರು. ಯಾರು ಕೊಟ್ಟು ಹೋದವರು? ಕೊಟ್ಟು ಹೋದವರು ಮಹಾತ್ಮರವರು ಅಮರ ಆಗ್ಯಾರ. ಯಾರು ಇಟ್ಟು ಹೋಗ್ಯಾರ ಅವ್ರು ಜಗಳ ಹಚ್ಚಿ ಹೋಗ್ಯಾರ, ಹೊರತಾಗಿ ಅದರಿಂದ ಯಾರಿಗೂ ಸುಖ ಇಲ್ಲ ಅಂತಕ್ಕಂಥದ್ದು. ಅದಕ್ಕಾಗಿ ಸರ್ವ ಪಾಪಗಳನ್ನು ಮಾಡಿಸ್ತಕ್ಕಂಥ ಈ ಲೋಭ ಅಂತಕ್ಕಂಥ ದುರ್ಗುಣ ಅದಲ್ಲ, ಅದನ್ನು ನಾವು ಎದರಿಂದ ದೂರ ಮಾಡಕ್ಕೆ ಬರ್ತದೆ? ಈ ಲೋಭತನ ಅಂತಕ್ಕಂಥ ದುರ್ಗುಣ ಎದರಿಂದ ಹೋಗ್ತದ ಅಂತ ಕೇಳಿದ್ರೆ, ಒಂದಿಷ್ಟು ದಾನ ಧರ್ಮ ಮಾಡೋದರಿಂದ ಈ ಲೋಭ ಅಂತಕ್ಕಂಥ ಮಹಾ ದುರ್ಗುಣ ನಾಶ ಆಗ್ತಕ್ಕಂಥದ್ದು. ಲೋಭವನ್ನು ಹೊಡಿಬೇಕು ಅಂತ ಕೇಳಿದ್ರೆ ಅದಕ್ಕೆ ಪ್ರತ್ಯುಪಕಾರವಾಗಿ ನಾವು ದಾನ ಅಂತಕ್ಕಂಥದ್ದನ್ನು ಬಳಸದೆವು ಅಂತಂದ್ರೆ ಲೋಭ ಅಂತಕ್ಕಂಥದ್ದು ದುರ್ಗುಣ ನಾಶ ಆಗ್ತದೆ ಅಂತಕ್ಕಂಥದ್ದು. ಯಾವ ರೀತಿ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ಅಂತ ಹೇಳ್ಕೊತ ಬಂದಿದ್ದಾರಲ್ಲ, ಜ್ಯೋತಿಯ ಬೆಳದಿಂದ ತಮಂದದ ಕೇಡು ಅಂತ ಹೇಳಿದಾರಲ್ಲ, ಹಂಗೆ ಲೋಭ ನಾಶ ಆಗಬೇಕು ಅಂತಂದ್ರೆ ದಾನದ ಬಲದಿಂದ ಈ ಲೋಭ ಅಂತಕ್ಕಂಥ ದುರ್ಗುಣವನ್ನು ನಾಶ ಮಾಡಕ್ಕೆ ಬರ್ತದೆ, ನಾಶ ಮಾಡಕ್ಕೆ ಬರ್ತದೆ. ಪರಮಾತ್ಮ ಕೊಟ್ಟಿದ್ದಾನಲ್ಲ ಒಂದಿಷ್ಟು, ಅದನ್ನು ಪರಮಾತ್ಮನಿಗಾಗಿ ಒಂದಿಷ್ಟು ಕೊಡಬೇಕಾಗ್ತದೆ. ಈ ಹಳ್ಳಿ ಒಳಗೆ ತನ್ನ ಮಗು ಹಸಿವಾದಂಥ ಮಗುವಿಗೆ ತಾಯಿ ರೊಟ್ಟಿ ಮಾಡ್ತಾ ಇದ್ಲು, ಬಂತು ಅವಾಗ ನನಗೆ ಹಸಿವಾಗ್ಯದ ಅಂತದು. ಅವಾಗ ತಾಯಿಗೆ ಭಾಳ ಖುಷಿ ಆಯಿತು. ಅವಾಗ ಬಿಸಿ ಬಿಸಿ ರೊಟ್ಟಿ ಮಾಡ್ತಿದ್ದಲ್ಲ, ಅದಕ್ಕೆ ಒಂದಿಷ್ಟು ಉಪ್ಪ ತುಪ್ಪ ಹಚ್ಚಿ ತಗೋ ಮಗನೇ ಅಂಥೇಳಿ ಒಂದಿಷ್ಟು ಕೈಯಾಗ ರೊಟ್ಟಿ ಕೊಟ್ಲು. ಅವಾಗ ಆ ಮಗು ಹೇಳ್ತು, ಯವ ನಿನಗ ಅಂತದು. ಅವಾಗ ತಾಯಿಗೆ ಎಷ್ಟು ಖುಷಿ ಆಯಿತು, ನನ್ನ ಮಗುವಿಗೆ ಕೊಡುವಂಥ ಗುಣ ಬಂದದಲ್ಲ ಅಂಥೇಳಿ ಇಷ್ಟು ಅಗಲ ಬಾಯಿ ತೆಗೆದು ಒಂದಿಷ್ಟು ಕಡದ್ಲು. ಆ ಮಗುವಿನ ಖುಷಿಗಾಗಿ ತಾಯಿಗೆಷ್ಟು ಖುಷಿ ಆಯಿತು, ನನ್ನ ಮಗುವಿಗೆ ಕೊಡುವಂಥ ಮನೋಭಾವ ಬಂದದ ಅಂಥೇಳಿ ಮತ್ತೊಂದು ಬಿಸಿ ಬಿಸಿ ರೊಟ್ಟಿ ಬಡದ್ಲು. ತಗೋ ಮಗನೇ ಅಂಥೇಳಿ ಅದಕ್ಕೆ ಉಪ್ಪ ತುಪ್ಪ ಹಚ್ಚಿ ಮತ್ತೊಂದು ಈ ಕೈಯಾಗ ಒಂದು ಕೊಟ್ಲು. ಅವಾಗ ಆ ಕೂಸ, ಆ ಮಗು ಈ ಕೈಯನ್ನೊಂದು ಕಡ್ಕೋತ ಈ ಕೈಯನ್ನೊಂದು ಕಡ್ಕೋತ ಆಟ ಆಡ್ಕೋತ ಹೋತು. ಹೆಂಗ ಒಂದು ಕೊಟ್ಟಕರ ತಾಯಿಗೆ ಕೊಟ್ಟಕರ ಹೊಳ್ಳಿ ಕುಡ್ಲಕ್ ಹೋದಕರ ತಾಯಿ ಖುಷಿಯಾಗಿ ಹೆಂಗ ಮತ್ತೊಂದು ರೊಟ್ಟಿ ಕೊಟ್ಲು, ಹಂಗ ಪರಮಾತ್ಮ ಕೊಟ್ಟಾನ. ನಾವು ಪರಮಾತ್ಮ ಕೊಟ್ಟಿದ್ದನ್ನ ಪರಮಾತ್ಮನ ರೂಪದಲ್ಲಿರ್ತಕ್ಕಂಥ ಸಂತರಿಗೆ, ಸಾಧುಗಳಿಗೆ ಒಂದಿಷ್ಟು ಕೊಟ್ಟೆವು ಅಂತ ಹೇಳಿದ್ರೆ ಪರಮಾತ್ಮ ಖುಷಿ ಆಗ್ತಾನ, ಮತ್ತೊಂದಿಷ್ಟು ಕೊಡ್ತಾನ. ತಗೋ ಮಗನೇ ಹೋಗು ಅಂತ ಹೇಳಿ. ಅದನ್ನು ಬಿಟ್ಟು ಪರಮಾತ್ಮ ಕೊಟ್ಟಿದ್ದು ಅದನ್ನು ನಾನು ಯಾರಿಗೆ ಕೊಡ್ಲಾರ್ದೇನೆ ಉಪಯೋಗ ಮಾಡ್ದೇನೆ ಅಂತಂದ್ರೆ ಆತ ಒಬ್ಬ ಕಳ್ಳ ಅಂಥೇಳಿ ಪರಮಾತ್ಮ ಹೇಳ್ತಾನೆ. ಪರಮಾತ್ಮ ಕೊಟ್ಟಾನ, ಅಂಥ ಪರಮಾತ್ಮನನ್ನು ಸ್ಮರಣೆ ಮಾಡ್ತಾ ನಾವು ಬದುಕಬೇಕಲ್ಲ. ಪರಮಾತ್ಮ ಏನೆಲ್ಲ ಕೊಟ್ಟಿದ್ದಾನ ನಮಗೆ, ಅಂತ ಕೊಟ್ಟಂಥ ಪರಮಾತ್ಮನ ಸ್ಮರಣೆ ಮಾಡಬೇಕೋ ಇಲ್ಲೋ? ಪರಮಾತ್ಮನ ಸ್ಮರಣೆ ಮಾಡದೇನೆ, ಆ ಪರಮಾತ್ಮ ಕೊಟ್ಟಿದ್ದು ಪರಮಾತ್ಮನ ರೂಪದಲ್ಲಿರ್ತಕ್ಕಂಥ ಸಂತರಿಗೆ ಕೊಡ್ದೇನೆ ನಾನೇ ಉಪಮಾಗಡಿ. ಯಾಕೆ ಹಂಗೆ ಆಗ್ತದ ಅಂತ ಕೇಳಿದ್ರೆ ಲೋಭ ಅಂತಕ್ಕಂಥದ್ದು.